ಒಂದ್ ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡೋ ನ್ಯಾಯ ಅಂತ ಹೋರಾಡ್ತಾ ಇದ್ರೆ ಇನ್ನೊಂದು ಕಡೆ ಪಕ್ಷ ಬಿಟ್ಟು ಹೋಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಾಹುಲ್ ಜೊತೆಗಿದ್ದ ಯುವ ಮುಖಗಳೇ ಇದೀಗ ಕೈ ಕೊಡ್ತಿದ್ದಾರೆ. ಮಹಾರಾಷ್ಟ್ರದ ಮಿಲಿಂದ್ ದಿಯೋರಾ ಕಾಂಗ್ರೆಸ್ ಬಿಟ್ಟು ಶಿವಸೇನೆಯ ಏಕನಾಥ್ ಶಿಂದೆ ಬಣ ಸೇರಿದ್ದಾರೆ. ಮಹಾರಾಷ್ಟ್ರ ರಾಜಕೀಯದಲ್ಲಿ ಮತ್ತೊಂದು ಆಪರೇಷನ್ ಪರ್ವ. ಅಜಿತ್ ಪವಾರ್ ಆಪರೇಷನ್ ಆದ ಬೆನ್ನಲ್ಲೇ ಇದೀಗ ಮತ್ತೊಂದು ಮೆಗಾ ರಾಜಕೀಯ ಆಪರೇಷನ್ ಆಗಿದೆ. ಅದುವೇ ಕಾಂಗ್ರೆಸ್ ನಾಯಕ ಮಿಲಿಂದ್ ದಿಯೋರಾ. ಕಾಂಗ್ರೆಸ್ನ ಕಟ್ಟಾಳು ರಾಹುಲ್ ಸಪೋರ್ಟರ್ ಇದೀಗ ಶಿವಸೇನೆಯ ಏಕನಾಥ್ ಶಿಂದೆ ಬಣದ ಯಂಗ್ ಸ್ಟಾರ್ ಲೀಡರ್. ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಸಮ್ಮುಖದಲ್ಲಿ ಮುಂಬೈನ ಸಿಎಂ ಕಚೇರಿ ವರ್ಷಾದಲ್ಲಿ ನಡೆದ ಪಕ್ಷ ಪ್ರವೇಶ ಕಾರ್ಯಕ್ರಮದಲ್ಲಿ ಶಿವಸೇನೆ ಸೇರಿದ್ರು ಮಿಲಿಂದ್ ದಿಯೋರಾ. कांग्रेस के साथ फैमिली का 55 साल पुराना रिश्ता, सबसे चैलेंजिंग डेकेड में मैं पार्टी का लॉयल रहा हूं. अफसोस की बात है कि आज की कांग्रेस और 1968 की कांग्रेस जब मेरे स्वर्गीय पिताजी ने इस पार्टी में शामिल किया हुआ और 2004 की कांग्रेस जब मैं इस पार्टी में शामिल हुआ, दोनों कांग्रेस में बहुत अंतर है. ಸಮಾರಂಭದಲ್ಲಿ ಮಾತನಾಡಿದ ಏಕನಾಥ್ ಶಿಂದೆ ಇನ್ನಷ್ಟು ನಾಯಕರು ತಮ್ಮ ಪಕ್ಷಕ್ಕೆ ಬರೋ ಸುಳಿವು ಕೊಟ್ಟಿದ್ದಾರೆ. काही ऑपरेशन असे असतात की ते सुई पण टोचली नाही पाहिजे. आता मी डॉक्टर नाहीये, सेकंड डॉक्टर आहे, पण मी डॉक्टर नसताना 1.5 वर्षापूर्वी ऑपरेशन करून टाकलं आणि कुठं टाकाही लागला नाही. बाकी काय मी आपल्याला सांगत नाही, सीधा और साधा. आणि म्हणून तुम्हाला एवढंच सांगतो, तुमचं मी पुन्हा एकदा मनापासून स्वागत करतो. ಸಿಂಧಿಯಾ ಹಾರ್ದಿಕ್ ಬಳಿಕ ಇದೀಗ ದಿಯೋರಾ. ಯುವ ನಾಯಕನಿಗೆ ಕೈ ಕೊಡ್ತಿವೆ ಯುವ ಮುಖಗಳು. ಯುವ ನಾಯಕ ರಾಹುಲ್ ಗಾಂಧಿ ಮೇಲೆ ಆಶಾವಾದ ಇದೆ. ಆದ್ರೆ ಕಾಂಗ್ರೆಸ್ ನಾಯಕರಲ್ಲೇ ಆ ಭಾವನೆ ಮೂಡ್ತಿಲ್ಲ. ಒಬ್ಬೊಬ್ಬರೇ ಪಕ್ಷ ಬಿಟ್ಟು ಹೋಗ್ತಿದ್ದಾರೆ. ಗುಜರಾತ್ನ ಪಾಟೀದಾರ್ ಸಮುದಾಯದ ಹಾರ್ದಿಕ್ ಪಟೇಲ್ ಕಾಂಗ್ರೆಸ್ನಲ್ಲಿ ಏನೂ ಪರಿಣಾಮ ಬೀರಲಿಲ್ಲ. ಹಾಗಾಗಿಯೇ 2022ರಲ್ಲಿ ಬಿಜೆಪಿ ಸೇರಿದ್ರು. ಮಧ್ಯಪ್ರದೇಶದ ಕಾಂಗ್ರೆಸ್ನ 18 ವರ್ಷಗಳ ಸಹವಾಸ ಕಳಚಿಟ್ರು ಜ್ಯೋತಿರಾದಿತ್ಯ ಸಿಂಧಿಯಾ. ಕಮಲ್ನಾಥ್ ಜೊತೆಗಿನ ಮುನಿಸಿನಿಂದಾಗಿ ಬಿಜೆಪಿ ಸೇರಿ ಕಾಂಗ್ರೆಸ್ ಸರ್ಕಾರ ಬೆಳೆಸಿದ್ರು. ಮೋದಿ ಸಂಪುಟದಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಕಾಂಗ್ರೆಸ್ನ ಬ್ರಾಹ್ಮಣ ಸಮುದಾಯದ ನಾಯಕನಾಗಿದ್ದ ಜಿತಿನ್ ಪ್ರಸಾದ್ 2004ರಲ್ಲಿ ಸಂಸದರಾಗಿ ಕೇಂದ್ರ ಸಚಿವರೂ ಆಗಿದ್ರು. 2021ರಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಪಕ್ಷ ಗೆಲ್ಲಿಸಲು ಆಗದ ಕಾರಣಕ್ಕೆ ಬಿಜೆಪಿಗೆ ಸೇರ್ಪಡೆಯಾದ್ರು. ಗಾಂಧಿ ಕುಟುಂಬದ ನಿಷ್ಠೆಯಾಗಿದ್ದ ಸುಷ್ಮಿತಾ ದೇವ್ ಮಹಿಳಾ ಘಟಕದಲ್ಲಿದ್ರು. 2019ರ ಲೋಕಸಭೆಯಲ್ಲಿ ಸೋತ ಪರಿಣಾಮ 2021ರಲ್ಲಿ ಮಮತಾ ಬ್ಯಾನರ್ಜಿಯವರ ಟಿಎಂಸಿ ಪಕ್ಷಕ್ಕೆ ಸೇರಿದ್ರು. ಗುಜರಾತ್ನ ಮತ್ತೋರ್ವ ಯುವ ನಾಯಕ ಅಲ್ಪೇಶ್ ಠಾಕೂರ್ ಕೂಡ ಬಿಜೆಪಿಗೆ ಸೇರಿದ್ದಾರೆ. ಕೇರಳದ ಮಾಜಿ ಸಿಎಂ, ಕೇಂದ್ರದ ಪ್ರಭಾವಿ ನಾಯಕ ಎಕೆ ಆಂಟನಿ ಮಗನು ಈಗ ಕಾಂಗ್ರೆಸ್ನಲ್ಲಿಲ್ಲ. ಮೋದಿ ಮೆಚ್ಚಿ ಬಿಜೆಪಿಗೆ ಸೇರಿದ್ದೀನಿ ಅಂತಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಗುಲಾಂ ನಬಿ ಆಜಾದ್ ರಾಜೀನಾಮೆ ಬಳಿಕ ಕಾಂಗ್ರೆಸ್ಗೆ ಕೈಕೊಟ್ಟು ಬಿಜೆಪಿಯತ್ತ ವಾಲಿದ್ದಾರೆ ಶರ್ಗೀಲ್. ಹೀಗೆ ಕೇವಲ ಯುವ ಮುಖಗಳಷ್ಟೇ ಅಲ್ಲ, ದೊಡ್ಡ ದೊಡ್ಡ ನಾಯಕರು ಕಾಂಗ್ರೆಸ್ಗೆ ಕೈಕೊಡ್ತಿದ್ದಾರೆ. ಆದ್ರೆ ಕರ್ನಾಟಕ, ತೆಲಂಗಾಣದಲ್ಲಿನ ರಿಸಲ್ಟ್ನಿಂದಾಗಿ ಕೆಲವರಲ್ಲಿ ಇನ್ನೂ ಆಶಾವಾದ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.